ವೀಕ್ಷಕರೇ, ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಜನರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ತೊಂದರೆಗಳನ್ನ ಅನುಭವಿಸ್ತಾನೆ ಇರ್ತೀರಾ. ಸಾಕಷ್ಟು ವಧುವರನ್ನ ಹುಡುಕಿದ್ರು ಕೂಡ ಮದುವೆ ಆಗ್ತಾ ಇರೋದ್ರಿಲ್ಲ. ಮದುವೆ ವಯಸ್ಸಾದ್ರೂ ಕೂಡ ಮದುವೆ ತುಂಬಾನೇ ಡಿಲೇ ಆಗ್ತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ವರ್ಷ ತುಂಬಾ ವಿಶೇಷ ಏನಪ್ಪಾ ಅಂತಂದ್ರೆ, ಈ ಮೊದಲನೇ ಮದುವೆ ಡಿವೋರ್ಸ್ ಆದಂಥವರು ಈ ವರ್ಷ ಹೆಚ್ಚಿನದಾಗಿ ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಹಾಗೆ ಈ ವರ್ಷ ಯಾವ ಡೇಟ್ ಅವರಿಗೆ ಹೆಚ್ಚು ಮದುವೆ ಆಗುವಂತ ಯೋಗ ಇದೆ, ಹಾಗೆ ಯಾವ ಡೇಟ್ ಅವರು ಏನ್ ಮಾಡಿದ್ರೆ ಪರಿಹಾರವನ್ನ ಏನ್ ಮಾಡ್ಕೊಂಡ್ರೆ ಮದುವೆ ಅತಿ ಬೇಗವಾಗಿ ಆಗುತ್ತೆ, ಹಾಗೆ ಈ ಬಣ್ಣಗಳು ಯಾವ ಬಣ್ಣಗಳನ್ನ ನಾವು ಹಾಕೋಬೇಕು, ಹಾಗೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡ್ಕೊಂಡ್ರೆ ಪರಿಹಾರಗಳು ನಮಗೆ ಸಿಗುತ್ತೆ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಲೇಡಿ ಸೂಪರ್ ಸ್ಟಾರ್ ಹಾಗೆ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಹಾಗೆ ಖ್ಯಾತ ಜ್ಯೋತಿಷಿ ಮೀತಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ನಾವು ನೋಡ್ತಾ ಇರ್ತೀವಿ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್. ತುಂಬ ಜನ ಸಾಕಷ್ಟು ಜನ ನಾವು ಕೇಳಿದಂಥ ಸಂದರ್ಭದಲ್ಲಿ ಮಾತನಾಡೋದೇ ಅಯ್ಯೋ ಇನ್ನೂ ಮದುವೆ ಆಗಿಲ್ಲ, ನಮಗೆ ಡಿಲೇ ಆಗ್ತಾ ಇದೆ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಅತಿ ಹೆಚ್ಚು ಮದುವೆ ಯೋಗ ಇರುವಂಥ ಡೇಟ್ಸ್ಗಳ ಬಗ್ಗೆ ತಿಳಿಸಿಕೊಡೋದಾದರೆ ಏನು ಹೇಳ್ತೀರಾ ಅಂತ? ನೋಡಿ, ಈ ವರ್ಷಕ್ಕೆ ನಾನು ಫಸ್ಟೇ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಈ ವರ್ಷಕ್ಕೆ 3 ಅನ್ನೋದು ಅತಿ ಲಕ್ಕಿಯೆಸ್ಟ್ ನಂಬರ್ ಅಂತ. ಅಂದರೆ 1 to 9 ಒಂದು ನಂಬರ್ ಲಕ್ಕಿಯಾಗಿರುತ್ತೆ. ಆ ಡೇಟಲ್ಲಿ ಹುಟ್ಟಿರೋರಿಗೆ ಕೆಲಸ ಸಿಕ್ಕೋದು, ಮದುವೆ ಆಗ್ತಕ್ಕಂಥದ್ದು, ಇಲ್ಲ ಆ ಡೇಟಲ್ಲಿ ನಾವೇನಾದರೂ ಮಾಡ್ಕೊಂಡಾಗ ಅದು ಕೂಡ ನಮಗೆ ಪಾಸಿಟಿವ್ ಆಗ್ತಕ್ಕಂಥದ್ದು. ಯಾಕಂದರೆ ತುಂಬ ಪವರ್ಫುಲ್ ನಂಬರ್ಸ್ ಇರುತ್ತೆ. ಒಂದು ವರ್ಷಕ್ಕೆ ಒಂದು ನಂಬರ್ ಇರುತ್ತೆ. ಅದರಲ್ಲಿ ಈ ವರ್ಷದ ಒಂದು ನಂಬರ್ ಅಂತಂದರೆ 3ನೇ ತಾರೀಕು ಹುಟ್ಟಿರೋರು, ಮತ್ತು 12ನೇ ತಾರೀಕು ಹುಟ್ಟಿರೋರು, ಅದೇ ರೀತಿ 21ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, ಜೊತೆಗೆ 30ನೇ ತಾರೀಕು ಹುಟ್ಟಿರೋರು. 3, 12, 21, 30 ಈ ಡೇಟಲ್ಲಿ ಹುಟ್ಟಿರೋರೆಲ್ಲರಿಗೂ ಕೂಡ ಒಂದು ರಾಜಯೋಗದ ವರ್ಷ ಅಂತ ಹೇಳಿದ್ದೆ. ಅದೇ ರೀತಿ ಕೂಡ ಆಗ್ತಾಯಿದೆ. ಯಾರೆಲ್ಲ 3ನೇ ತಾರೀಕು ಕ್ರಿಕೆಟ್ ಪ್ಲೇಯರ್ಸ್ ನೋಡಿ ವಿನ್ನು, ಅವರು ತುಂಬ ಹೆಸರು ಮಾಡಿರ್ತಾರೆ. ಯಾರು ರಾಜಕೀಯ ವ್ಯಕ್ತಿಗಳಿರ್ತಾರೆ ಅವರು ಕೂಡ ಎಲ್ಲೋ ಈ ವರ್ಷದಲ್ಲಿ ತುಂಬ ಮುಂದೆ ಬಂದಿರೋದಿದೆ. ಹಾಗಾಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಅಲ್ಲೂ ಕೂಡ 3ನೇ ತಾರೀಕು 3, 12, 20, 29 ಅವರು ಕೂಡ ತುಂಬ ಮುಂದೆ ಬಂದಿದ್ದಾರೆ. ಆದರೆ ಈ ವರ್ಷಕ್ಕೆ ಮದುವೆಗೆ ಅಂತ ಬಂದಾಗ 3, 12, 21, 30 ಈ ಡೇಟಲ್ಲಿ ಹುಟ್ಟಿರೋರಿಗೆ ಅವರು ಮದುವೆ ಆಗದಿರ ವೆಯ್ಟ್ ಮಾಡ್ತಿದ್ರು, ಅಥವಾ ಇನ್ನೂ ನನಗೆ ಮದುವೆ ಬೇಡ ಅಂದ್ಕೊಂಡಿದ್ರು ಕೂಡ ಈ ವರ್ಷ ಬೇಗ ಮದುವೆ ಆಗೋದು ಅವರಿಗೇನೆ. ಹಾಗೆ ಜೊತೆಗೆ 5, 14, 23 ಈ ಡೇಟಲ್ಲಿ ಹುಟ್ಟಿರೋರಿಗೆ ಕೂಡ ಸಿಕ್ಕಾಪಟ್ಟೆ ಪಾಸಿಟಿವ್. ಈ ಡೇಟಲ್ಲಿ ಹುಟ್ಟಿರೋರಿಗೂ ಮದುವೆ ಮದುವೆ ಆಗತ್ತೆ. ಇದನ್ನು ಫಸ್ಟೇ ಪ್ರೆಡಿಕ್ಷನ್ ಮಾಡಿದ್ದೆ. ಅದೇ ರೀತಿ 7, 16, 25 ಈ ಡೇಟಲ್ಲಿ ಹುಟ್ಟಿರೋರಿಗೂ ಕೂಡ ಈ ವರ್ಷ ಮದುವೆ ಆಗುತ್ತೆ. ಇವ್ರಿಗೆಲ್ಲ ಕಂಕಣ ಬಲ ಅಂತಂದರೆ ನಂಬರ್ ಅಂತ ಬಂದಾಗ ನ್ಯೂಮರಾಲಜಿ ಪ್ರಕಾರ ಇವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬಂದಿದೆ. ಯಾರೆಲ್ಲ 3, 5, 7ನೇ ತಾರೀಕು ಅಂದರೆ 3, 20, 21, 30, 5, 14, 23 ಅದೇ ರೀತಿ 7, 16, 25 ಈ ಡೇಟಲ್ಲಿ ಹುಟ್ಟಿರ್ತೀರ ಅವ್ರಿಗೆ ಖಂಡಿತ ನೀವೇನಾದರೂ ಮದುವೆಗೆ ಟ್ರೈ ಮಾಡ್ತಿದ್ರೆ ಖಂಡಿತ ಈ ವರ್ಷ ಮದುವೆ ಆಗುತ್ತೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಅತಿ ಹೆಚ್ಚು ಈ ವರ್ಷ ಸೆಕೆಂಡ್ ಮ್ಯಾರೇಜ್ ಆಗಿದೆ. ಸೆಕೆಂಡ್ ಮ್ಯಾರೇಜ್ ಅಂತ ಅಂದರೆ ಯಾರಿಗೆಲ್ಲ ಡಿವೋರ್ಸ್ ಆಗಿರುತ್ತೆ, ಅಥವಾ ಯಾರು ಅವರ ಪಾರ್ಟ್ನರ್ಸ್ನ ಕಳ್ಕೊಂಡಿರ್ತಾರೆ, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಇಂಥವ್ರಿಗೆ ಬೇಡ ಅಂತ ಅಂದ್ಕೊಳ್ತಿರ್ತಾರೆ. ಆದರೂ ಕೂಡ ಈ ವರ್ಷ ಅತಿ ಹೆಚ್ಚು ಆಗೋದು ಮದುವೆ ಇವ್ರಿಗೇನೆ. ಅಂದರೆ ಸೆಕೆಂಡ್ ಮ್ಯಾರೇಜ್, 2ನೇ ಮದುವೆಗಳು ತುಂಬ ಆಗ್ತಾ ಬರ್ತಾ ಇದೆ. ಅದರಲ್ಲಿ ಈ 3ನೇ ತಾರೀಕು ಅವ್ರಿಗೆ, 5ನೇ ತಾರೀಕು ಅವ್ರಿಗೆ, 7ನೇ ತಾರೀಕು ಅವ್ರಿಗೆ ಅತಿ ಹೆಚ್ಚು. ಯಾಕಂದರೆ ಇವಾಗ ಉದಾಹರಣೆಗೆ ಮೊನ್ನೆ ಇವ್ರದ್ದು ಅಮೀರ್ ಖಾನ್ ಅವ್ರದ್ದು ಮದುವೆ ಆಯಿತು. ಅವರು 3ನೇ ಮದುವೆ ಆಯಿತು, 2ನೇ ಮದುವೆ ಅಲ್ಲ, ಅದು 3ನೇ ಮದುವೆ ಆಯಿತು. ಸೊ ಅದು ಏನಪ್ಪ ಅಂತಂದರೆ ಅವ್ರದ್ದು ಕೂಡ 5ನೇ ತಾರೀಕು ಡೇಟ್ ಆಗಿರುತ್ತೆ. ಸೊ ಅವರ ಪಾರ್ಟ್ನರ್ ಇರ್ತಾರಲ್ಲ, ಮದುವೆ ಮಾಡ್ಕೊಂಡ್ರಲ್ಲ, ಅವ್ರದ್ದು ಕೂಡ ಅದೇ ಡೇಟ್ ಇರುತ್ತೆ. ಅವ್ರದ್ದು ಕೂಡ ನೋಡಿ ಹೇಳಿದೆ ನಾನು, ಯಾಕಂದರೆ 3, 12 ಅಂತ ಆ ಡೇಟ್ಗೆ. ಯಾಕಂದರೆ 14ನೇ ತಾರೀಕು ಅಮೀರ್ ಖಾನ್ ಅವ್ರದ್ದು 14ನೇ ತಾರೀಕಾಗಿರುತ್ತೆ. 14, 3, 1965 ಅವರ ಒಂದು ಡೇಟ್ ಆಫ್ ಬರ್ತು. ಹಾಗಾಗಿ ಸೊ ಈ ಮದುವೆ ಅನ್ನೋದು ಅಂತ ಬಂದಾಗ ಇವಾಗ ಏನೇ ಆಗಿರ್ಬೋದು, ಫಸ್ಟ್ ಮ್ಯಾರೇಜ್ ಆಗಿರ್ಬೋದು, ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಅದು ಒಂದು ಯೋಗ. ಅದಕ್ಕೆ ಒಂದು ಟೈಮ್ ಅಂತ ಟೈಮ್ ಬರಬೇಕಾಗುತ್ತೆ. ಸೊ ಆ ಒಂದು ಟೈಮು ಈ 2026ರಲ್ಲಿ ಬಂದಿದೆ ಅಂತ ಹೇಳ್ಬೋದು. ಜೊತೆಗೆ ಯಾರೆಲ್ಲ ಮದುವೆಗೆ ಹುಡುಕ್ತಾ ಇರ್ತೀರ,
ನಾರ್ಮಲಾಗಿ ತುಂಬ ಲೇಟಾಗಿರುತ್ತೆ, ತುಂಬ ಲೇಟ್ ಮ್ಯಾರೇಜು. ತುಂಬ ಜನಕ್ಕೆ ನೋಡಿದ್ದೀನಿ ಮದುವೆ ಆಗ್ತಾ ಇಲ್ಲ ನನಗೆ, ತುಂಬ ಅಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀವಿ ಅಂತ. ಬಟ್ ಆ ಡೇಟ್ ಇದೆಯಲ್ಲ, ಯಾವ ಡೇಟಲ್ಲಿ ಹುಟ್ಟಿರ್ತಾರೆ ಅಂತ ನೋಡ್ತೀವಿ. ಆ ಡೇಟ್ ಅವ್ರಿಗೆ ಪರ್ಟಿಕ್ಯುಲರ್ ಈ ವರ್ಷ ಮುಗಿಯೋದ್ರೊಳಗೆ ಮದುವೆ ಗ್ಯಾರಂಟಿ. ಇನ್ನು 1.5 ವರ್ಷ, ಈ ವರ್ಷದಿಂದ 1.5 ವರ್ಷದಲ್ಲಿ ಅವ್ರಿಗೆಲ್ಲ ಮದುವೆ ಆಗುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ 3, 5 ಮತ್ತು 7ನೇ ತಾರೀಕು, ಅಂದರೆ 3, 5, 7, 15ನೇ ತಾರೀಕು, 14ನೇ ತಾರೀಕು ಅವರು, 23ನೇ ತಾರೀಕು ಅವರು, ಈ ಡೇಟ್ ಅವರೆಲ್ಲರೂ ಕೂಡ ಟ್ರೈ ಮಾಡಿ. ಬೇಡ ಅಂದ್ಕೊಂಡಿರೋರಿಗೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ, ಮತ್ತು ಮದುವೆಗೆ ಟ್ರೈ ಮಾಡ್ತಿರೋರ್ಗೂ ಕೂಡ ಮದುವೆ ಆಗುತ್ತೆ. ಅಂದ್ರೆ ನಾವು ನೋಡ್ತಾ ಇರ್ತೀವಿ, ಈಗ ಫಸ್ಟ್ ಮ್ಯಾರೇಜ್ ಆದಂತವ್ರು ಏನೋ ಗಲಾಟೆ ಅದು ಇದು ಅಂತ ಬೇಡವೇ ಬೇಡಪ್ಪ 2ನೇ ಮದುವೆ ಅಂತ ಅಂದ್ಕೊಂಡಿರೋರು ಇರ್ತಾರೆ. ಹಂಗಿದ್ದಾಗ ಅವರ ನಂಬರ್ ಮೂಲಕ ನಾವು ಕಂಡುಹಿಡಿಬೋದಾ ಇವರ ಸೆಕೆಂಡ್ ಮ್ಯಾರೇಜ್ ಚೆನ್ನಾಗಿರುತ್ತೆ ಅಂತ? ಹೇಗೆ? ಹೌದು, ನಂಬರ್ ಮೂಲಕ, ಜೊತೆಗೆ ಅವರ ಅಸ್ಟ್ರಾಲಜಿ ಅಂತ ಬಂದಾಗ ಅವರ ಜಾತಕವನ್ನು ನೋಡಿ ಕೂಡ ತಿಳ್ಕೊಳ್ಬೋದು. ಅವ್ರ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿದೆ, ಯಾಕೆ ಫಸ್ಟ್ ಮ್ಯಾರೇಜ್ ಅಂತ ಅಂದಾಗ ದಶಾಭುಕ್ತಿ ಆ ಟೈಮಲ್ಲಿ ಅವ್ರಿಗೆ ಗ್ರಹಗಳು ಕೆಟ್ಟಿರುತ್ತೆ, ಸಪ್ತಮ ಕೆಟ್ಟಿರುತ್ತೆ, ಅಥವಾ 4ನೇ ಮನೆ ಕೆಟ್ಟಿರುತ್ತೆ, ಲಗ್ನ ಕೆಟ್ಟಿರುತ್ತೆ. ಆ ದಶಾಭುಕ್ತಿ ಬಂದಾಗ ಎಲ್ಲ ಒಂದು ಕಡೆ ಡಿವೈಡ್ ಆಗಿರ್ತಾರೆ. ಅಂದರೆ ಯಾವುದೇ ರೀತಿಯಲ್ಲಾಗಿರ್ಬೋದು. ಇವಾಗ ಡಿವೋರ್ಸ್ ಅಂತ ಈಗ ಆಲ್ಮೋಸ್ಟ್ ಬಂದಿದೆ, ಬಟ್ ಕಳ್ಕೊಂಡಿರೋರು ತುಂಬ ಜನ ಇರ್ತಾರಲ್ವ, ತುಂಬ ಚಿಕ್ಕ ವಯಸ್ಸಿಗೆ, ಅತಿ ಚಿಕ್ಕ ವಯಸ್ಸಿಗೆ ಅವರವರ ಪಾರ್ಟ್ನರ್ಸ್ನ ಕಳ್ಕೊಂಡಿರ್ತಾರೆ. ಅದು ಕೂಡ ಎಲ್ಲೋ ಒಂದು ಕಡೆ ಇವಾಗ ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ, ಡಿವೋರ್ಸ್ ಆಗುತ್ತೆ ಅಂತಾಗ ಇಬ್ಬರೂ ಇರ್ತಾರೆ. ಅವರಲ್ಲಿ ಏನೋ ಜಗಳ ಬಂದಿದೆ ಅಂತ ಲಗ್ನ ನೋಡ್ತೀವಿ, ಸಪ್ತಮ ನೋಡ್ತೀವಿ, 12ನೇ ಭಾವ ನೋಡ್ತೀವಿ, ಏನು ನಡೀತಿದೆ, ಯಾವ ದಶಾಭುಕ್ತಿ ನಡೀತಿದೆ ಅಂತ ನೋಡ್ತೀವಿ. ಆದರೆ ಕಳ್ಕೊಂಡಿರೋರ್ಗೇನು ತುಂಬ ಚೆನ್ನಾಗಿರ್ತಾರೆ, ಕೆಲವೊಂದು ಸತಿ ಅನ್ಎಕ್ಸ್ಪೆಕ್ಟೆಡ್ ಕಳ್ಕೊಂಡಿರ್ತಾರೆ ಪಾರ್ಟ್ನರ್ಸ, ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು, ಯಾರಾದರೂ ಸರಿ. ಅದು ಹೇಗಾಗತ್ತೆ, ನಾವು ತುಂಬ ಚೆನ್ನಾಗಿದ್ವಿ, ನಮ್ಮಲ್ಲಿ ಯಾವುದೇ ಕ್ರ್ಯಾಶಸ್ ಬಂದಿಲ್ಲ, ದೇವ್ರು ಹೀಗೆ ಮಾಡ್ದ ಅಂತ ಕೆಲವರು ಹೇಳೋದುಂಟು. ಅದರಲ್ಲೂ ಕೂಡ ಗ್ರಹಗಳು ಏನಿರುತ್ತೆ ಅಲ್ಲಿ, ಏನು ಆ ಟೈಮ್ಗೆ ಏನು ಫಲವನ್ನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ಇದನ್ನು ಯಾರಿಂದಲೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ಸತಿ ಮದುವೆಗೆ ಮುಂಚೆನೇ ಏನು ಮಾಡಬೇಕು ಅಂತಂದರೆ, ಇನ್ನೊಂದು ಹೇಳ್ತೀನಿ, ಜಾತಕವನ್ನು ನೋಡ್ಕೊಳ್ಬೇಕಾಗತ್ತೆ. ಇವಾಗ ಒಬ್ಬರು ಜಾತಕನ ತಂದು ತೋರಿಸ್ತಾರೆ, ಅವ್ರಿಗೆ ನಾವು ಹೇಳಿರ್ತೀವಿ ಮ್ಯಾರೇಜ್ ಲೈಫ್ ಕೆಡುತ್ತೆ ಅಂತ. ಅದು ಯಾವುದೇ ರೀತಿಯಲ್ಲಿ ಕೆಡ್ಬೋದು, ಕಳ್ಕೊಳ್ಬೋದು, ಅಥವಾ ಬಿಟ್ಟು ಹೋಗ್ಬೋದು, ಈ ಥರ ಆಗುತ್ತೆ. ಆ ಟೈಮ್ಸ್ ಬರುತ್ತಲ್ಲ, ಆ ದಶಾಭುಕ್ತಿಗಳು ಬಂದಾಗ ಈ ಥರ ಆಗುತ್ತೆ ಅಂತ ಫಸ್ಟೇ ಪ್ರೆಡಿಕ್ಷನ್ ಕೊಟ್ಟಿರ್ತೀವಿ. ಅವರು ಮದುವೆಗೆ ಮುಂಚೆ, ಆಮೇಲೆ ಅವ್ರೇನು ಮಾಡ್ತಾರೆ, ಆಪೋಸಿಟ್ ಯಾರನ್ನ ಮದುವೆ ಆಗ್ತಾರೆ ಅವರ ಒಂದು ಜಾತಕವನ್ನು ತೊಗೊಂಡು ಬಂದು ತೋರಿಸ್ತಾರೆ. ನೋಡ್ತಾ ಇರ್ತಾರಲ್ವ, ಹುಡುಕ್ತಾ ಇರ್ತಾರೆ, ಸರ್ಚ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದಾಗ, ಎರಡೂ ಜಾತಕವನ್ನು ಪರಿಶೀಲನೆ ಮಾಡಿದಾಗ, ಎರಡರಲ್ಲೂ ಇದೇ ರೀತಿ ಸಪ್ತಮ ಕೆಟ್ಟು, 12ನೇ ಭಾವ ಕೆಟ್ಟು, ಲಗ್ನ ಕೆಟ್ಟಿದ್ದಾಗ ಏನಾಗುತ್ತೆ, ಆ ದಶಾಭುಕ್ತಿಗಳ ಟೈಮ್ ಸರಿಯಾಗಿ ಹೊಂದುತ್ತಾ ಇಲ್ಲ ಅಂದಾಗ ಏನು ಮಾಡ್ತೀವಿ, ಈ ಜಾತಕ ಸರಿ ಹೊಂದುತ್ತಿಲ್ಲ ಅಂತೀವಿ. ಅಟ್ಲೀಸ್ಟ್ ಒಂದು ಜಾತಕ ಕೆಟ್ಟು ಇನ್ನೊಂದು ಜಾತಕದಲ್ಲಾದರೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ಹೊಂದ್ಕೊಂಡು ಹೋಗುವಂಥದ್ದು ಕೆಲವೊಂದು ಗುಣಗಳಿರುತ್ತೆ. ಆ ಥರ ಗುಣಗಳಿರ್ತಕ್ಕಂಥ ಜಾತಕನ ಮ್ಯಾಚ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರ ಲೈಫು ಚೆನ್ನಾಗಿರುತ್ತೆ. ಆದರೆ ಯಾವುದಾದ್ರೂ ಒಂದು, ಎರಡೂ ಜಾತಕ ಹಾಗೇ ಇದ್ದಾಗ, ಇವಾಗ ನಾರ್ಮಲಾಗಿ ಹೇಳ್ತೀನಿ, ಇಬ್ಬರಿಗೂ ಈಗೋ ಇರುತ್ತೆ, ಯಾರೂ ಸೋಲಲ್ಲ, ನಾನೇ ಮೇಲು ಅಂತಿರ್ತಾರೆ. ಹೀಗಿದ್ದಾಗ ಏನಾಗುತ್ತೆ ಹೇಳಿ, ಇಬ್ಬರು ಇವಾಗ ವಿಲನ್ಸ್ ಅಂದಾಗ ಇಬ್ಬರು ಫೈಟ್ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಮತ್ತು ವಿಲನ್ನು ಯಾರಾದರೂ ಒಬ್ಬರು ಸೋಲ್ಲೇಬೇಕಲ್ವಾ, ಹಂಗಿದ್ದಾಗೆ ಕೆಲವೊಂದು ಕಡೆ ಡಿವೋರ್ಸ್ಗಳಾಗ್ತಕ್ಕಂಥದ್ದು ಇದೆಲ್ಲ ನೋಡ್ತಾ ಇದ್ದೀವಿ ನಾವು. ಈ ಥರದ್ದು ಅಂದರೆ ಜಾತಕ ಕೆಟ್ಟಾಗ, ಅದಕ್ಕೆ ಮದುವೆಗೆ ಮುಂಚೆನೇ ಈ ಎಲ್ಲ ಗುಣಗಳನ್ನ ನೋಡಿ ಮದುವೆ ಹಾಕ್ತಾರೆ. 32 ಬರಬೇಕು, 30 ಬರಬೇಕು ಅಂತ. ಆದರೆ ಎಲ್ಲೋ ಒಂದು ಕಡೆ ಜಾತಕವನ್ನು ಸೇರಿಸಿದಾಗ ಯಾವ ಜಾತಕದಲ್ಲಿ ದೋಷ ಇದೆ, ದೋಷ ಅನ್ನೋದಕ್ಕಿಂತ ಹೊಂದಾಗಿರ್ತಾರ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಆಪೋಸಿಟ್ ಜಾತಕ, ಇಬ್ಬರು ಜಾತಕದಲ್ಲಿ ಯಾರ್ದಾದ್ರೂ ಒಬ್ಬರದು ಸ್ವಲ್ಪ ಮದುವೆ ಮನೆ, ಸಪ್ತಮ ಮತ್ತು ಲಗ್ನ, ಇದೆಲ್ಲನೂ ಗ್ರಹಗಳು ಎಲ್ಲ ಚೆನ್ನಾಗಿದ್ದಾಗ ಖಂಡಿತ ಹೊಂದ್ಕೊಂಡು ಹೋಗ್ತಾರೆ, ಅವ್ರ ಲೈಫ್ ಚೆನ್ನಾಗಿರುತ್ತೆ. ಅಂದರೆ ಡಿವೋರ್ಸ್ ಎಲ್ಲ ಆಗೋದಿಲ್ಲ. ಅದಕ್ಕೆ ಜಾತಕವನ್ನು ನೋಡಿ ಮ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಮದುವೆಗೆ ಯಾವಾಗಲೂ. ಸುಮ್ಮನೆ ಇದು ಹೆಸರು ಬಲ ನೋಡಿ ಮಾಡ್ಕೊಳ್ಳೋದಕ್ಕಿಂತ, ಹೆಸರು ಬಲದಲ್ಲಿ 36, 30, 32, 30 ಬಂದುಬಿಟ್ರೆ ಆಗೋಯ್ತು, 30 ಮೇಲೆ ಬಂದುಬಿಟ್ರೆ ಅಂಥವರೇ ತುಂಬ ಡಿವೋರ್ಸ್ ಆಗಿರೋದು. ಏನೂ ಇರೋದಿಲ್ಲ, ಒಬ್ಬೊಬ್ಬರು ಏನೂ ನೋಡೇ ಇರಲ್ಲ, ಅವರಲ್ಲಿ ಒಂದು 12, 13 ಈ ಥರ ಬಂದಿರುತ್ತೆ. ಆದರೂ ಅವ್ರು ತುಂಬ ಚೆನ್ನಾಗಿರ್ತಾರೆ, ಲೈಫ್ ತುಂಬ ಚೆನ್ನಾಗಿ ಲೀಡ್ ಮಾಡ್ತಿರ್ತಾರೆ, ಚಾಲೆಂಜಿಂಗಾಗಿ ಬದುಕ್ತಾ ಇರ್ತಾರೆ.
ಅಂದರೆ ಈಗ ನಾರ್ಮಲ್ ಆಗಿ ಈಗ ಒಂದು ವಧುವರರು ಫಿಕ್ಸ್ ಆಯಿತು ಮದುವೆಗಿನಿಂದ ಆಯಿತು ಅಂತಂದಾಗ ಅವರ ಜಾತಕವನ್ನು ತಗೊಂಡೋಗಿ ಮೇಯ್ನ್ ಆಗಿ ಮಾಡೋಂಥದ್ದು ಏನು ಅಂತಂದರೆ ತಗೊಂಡೋಗಿ ಅವರ ಜಾತಕವನ್ನು ತಾಳೆ ಮಾಡಿಸೋದು. ಓಕೆ ಆಗುತ್ತಾ, ನಂಬರ್ಸ್ ಎಷ್ಟು ಮ್ಯಾಚ್ ಆಗ್ತಿದೆ ಅಂತ ಅನ್ನುವಂಥದ್ದು. ಸೊ ಆ ಥರ ಮಾಡಬೇಕಾ ಅಥವಾ ಹೇಗೆ ಮಾಡಬೇಕು ಅಂತ ನೀವು ಹೇಳ್ತಿದ್ರೆ? ಅಂದರೆ ಜೀವನದಲ್ಲಿ ಚೆನ್ನಾಗಿರಬೇಕು, ಅವರ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ನೋಡಿ, 1-1.5 ಸೆಟ್ಟಾಗಿ ಎಲ್ಲ ಮಾಡಿಕೊಂಡು 1.5 ತಿಂಗಳು 2 ತಿಂಗಳಲ್ಲಿ ಬಂದರೆ ಅದು ತುಂಬ ತಪ್ಪಾಗುತ್ತೆ. ಯಾಕೆ ಅಂದರೆ ಇವಾಗ ನೋಡ್ತೀವಿ ಈ ಜಾತಕ ಅವ್ರಿಗೆ ಸೆಟ್ ಆಗೋದಿಲ್ಲ. ಇದು ಯಾವತ್ತಿದ್ರೂ ಇಬ್ಬರದು ಜಾತಕ ಸರಿ ಇಲ್ಲ, ಇಬ್ಬರಿಗೂ ಸಪ್ತಮ ಚೆನ್ನಾಗಿಲ್ಲ, ಬೇಡ ಅಂತಂದರೆ ಕೇಳ್ತಾರಾ? ಇಲ್ಲ. ಯಾಕಂದರೆ ಆಲ್ರೆಡಿ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ಮುಂಚೆನೇ ಇವಾಗ ನಾವೇನು ಹುಡುಕ್ತಾ ಇರ್ತೀವಿ ಆವಾಗ ನಮಗೆ ಡೇಟ್ ಆಫ್ ಬರ್ತ್ ಎಲ್ಲ ಸಿಕ್ಕತ್ತೆ ಅಲ್ವಾ. ಇವಾಗ ಯಾರೇ ಆಗಿರ್ಬೋದು, ಹೆಣ್ಣು ಗಂಡನ್ನು ಹುಡುಕ್ಬೇಕಾದ್ರೆ, ವರವನ್ನು ಹುಡುಕ್ಬೇಕಾದ್ರೆ, ವಧು ಅಥವಾ ವಧುವನ್ನು ಹುಡುಕ್ಬೇಕಾದ್ರೆ ಒಬ್ರಿಗೊಬ್ರು ಜಾತಕವನ್ನು ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮು ಡೇಟ್ ಆಫ್ ಬರ್ತ್ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ತಾಳೆ ಮಾಡಿ ಫಸ್ಟೇ ನೋಡ್ಕೊಳ್ಬೇಕಾಗತ್ತೆ. ಇವಾಗ ನಾವೇನು ಮಾಡ್ತೀವಿ, ಇವಾಗ ಒಂದು ಗಂಡು ಹೆಣ್ಣು ನೋಡೋಕ್ಕೆ ಹೋದಾಗ ಅವ್ರಿಗೆ ಅಲ್ಲಿ ಇಷ್ಟ ಆಗಿಲ್ಲ ಅಂದರೆ ಜಾತಕ ಬೇಡ, ಫಸ್ಟು ನೋಡ್ತಾರೆ, ಇಷ್ಟ ಆಗಲಿಲ್ಲ ಅಂತ ಬಂದು ರಿಜೆಕ್ಟ್ ಮಾಡ್ತಾರಲ್ವಾ. ಇದು ಸರ್ವೇ ಸಾಮಾನ್ಯ ಇದು. ಯಾಕಂದರೆ ಸೆಲೆಕ್ಟ್ ಮಾಡಬೇಕಾದ್ರೆ ಅಷ್ಟೊಂದು ಹುಡುಕ್ಬೇಕಾದ್ರೆ ಅದರಲ್ಲಿ ಒಂದು ಜಾತಕವನ್ನು ಸ್ವಲ್ಪ ಪರಿಶೀಲನೆ ಮಾಡಿಕೊಂಡ್ರೆ ಅದಕ್ಕೆ ಮುಂಚೆನೇ ನಾವು ಹೋಗೋದಾ ಬೇಡವಾ ಆ ಪ್ಲೇಸ್ಗೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಹೋಗೋಕ್ಕೆ ಮುಂಚೆನೇ ಡೇಟ್ ಆಫ್ ಬರ್ತ್ ತೊಗೊಳ್ಳೋದು ರೂಢಿಯಲ್ಲಿದೆ. ಹಾಗಾಗಿ ಈ ಥರದ್ದು ಒಂದು ಇದು ಕಾನ್ಸೆಪ್ಟ್ ಮಾಡಿಕೊಂಡ್ರೆ ಖಂಡಿತ ಲೈಫು ತುಂಬ ಚೆನ್ನಾಗಿರುತ್ತೆ. ಮತ್ತು 2ನೇ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೆ ನೋಡಿ. ಇದೇ ಡೇಟು ಈ ವರ್ಷದಲ್ಲಿ ಅತಿ ಹೆಚ್ಚು 2ನೇ ಮದುವೆಗಳು ಆಗೋ ಸಾಧ್ಯತೆಗಳಿದ್ದಾವೆ. ಆಗ್ತಾ ಇದೆ ಆಲ್ರೆಡಿ. ಈ ಜಾನ್ವರಿಯಿಂದ ನಮ್ಮ ಡೇಟು ಪಾಸಿಟಿವ್ ಆಗಿದೆ. 3ನೇ ತಾರೀಕು ಆಗಿರ್ಬೋದು, 5ನೇ ತಾರೀಕು, 7ನೇ ತಾರೀಕು, ಯಾರ್ಯಾರು ಚೆನ್ನಾಗಿದೆ ಅಂತ ಹೇಳಿದೀವೋ ಅವರೆಲ್ಲರಿಗೂ ಕೂಡ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಸೊ ಈ ವರ್ಷದ ಮದುವೆ ಅಂತ ಬಂದಾಗ ಇದು ಒಂದು ಇಂಪಾರ್ಟೆಂಟ್ ಘಟ್ಟ. ಯಾಕಂದರೆ ನಮ್ಮ ಜೀವನದಲ್ಲಿ ಒಂದು 20 ವರ್ಷ 25 ವರ್ಷ ನಾವು ಎಲ್ಲನೂ ಅಂದರೆ ನಮಗೆ ಹಿಂದೆ ನೋಡ್ಕೊಳ್ಳೋಕ್ಕೆ ನಮ್ಮ ಪೇರೆಂಟ್ಸ್ ಇರ್ತಾರೆ, ನಾವು ಏನು ಮಾಡಬೇಕು ಅಂತಿರುತ್ತೆ. ಆಮೇಲೆ ನಾವು ಹೊಸ ಜೀವನಕ್ಕೆ ಕಾಲಿಡ್ತೀವಿ. ಅಲ್ಲಿ ಬಂದಾಗ ನಮಗೆ ಸಂಸಾರ ಅನ್ನೋ ಒಂದು ಬಂಧನದಲ್ಲಿ ಅಲ್ಲಿಂದ ಮುಕ್ಕಾಲು ಭಾಗ ಜೀವನವನ್ನು ನಾವು ಅಲ್ಲಿ ಕಳೀತಾ ಹೋಗ್ತೀವಿ. ನಮ್ಮ ಒಂದು ಸಂಸಾರ ಜೀವನದಲ್ಲಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆದರೆ ಅಲ್ಲಿಂದ ನಮಗೆ ಜವಾಬ್ದಾರಿ ಬಂದಿದೆ ಅಂತ ಅಲ್ಲಿವರೆಗೂ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ಅಷ್ಟು ಜವಾಬ್ದಾರಿತನ ಇರೋದಿಲ್ಲ. ಅಂದರೆ ಅವ್ರನ್ನ ಒಬ್ರು ಬೆಳೆಸ್ತಾ ಇರ್ತಾರೆ, ನೋಡ್ಕೊಳ್ತಾ ಇರ್ತಾರೆ. ನಾವು ಯಾರೋ ಅಂಡರಲ್ಲಿ ಇರ್ತೀವಿ, ತಂದೆ ತಾಯಿ ಇರ್ತಾರೆ, ಪೋಷಕರು ಇರ್ತಾರೆ. ಬಟ್ ನಮ್ಗೆ ಯಾವಾಗ ಸಂಸಾರ ಜೀವನಕ್ಕೆ ಬರ್ತೀವಿ ಆಗ ಎಲ್ಲ ಥರದ ಜವಾಬ್ದಾರಿ, ಹೆಣ್ಣಿಗಾಗಿರ್ಬೋದು ಗಂಡಿಗಾಗಿರ್ಬೋದು ಎಲ್ಲ ಥರ ಜವಾಬ್ದಾರಿ ಬರುತ್ತೆ. ಅಲ್ಲಿಂದ ಅವರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅವರ ಒಂದು ಮುಕ್ಕಾಲು ಅಂದರೆ 75% ಜರ್ನಿ ನಮ್ಮ ವಿವಾಹದ ನಂತರನೇ ಆಗುತ್ತೆ. ಇನ್ನು 25% ಜರ್ನಿ ನಮ್ಮದು ಬಾಲ್ಯಾವಸ್ಥೆ, ಶಿಕ್ಷಣ ಇದೆಲ್ಲ ಇರುತ್ತೆ, ಕೆರಿಯರ್ ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ಇದು ಮೇನ್ ಮುಖ್ಯವಾದ ಒಂದು ಘಟ್ಟ ಅಂತ ಹೇಳುತ್ತೆ. ಆ ಒಂದು ಮುಖ್ಯವಾದ ಟೈಮಲ್ಲಿ ನಾವು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದಕ್ಕೆ ಇವಾಗೆಲ್ಲ ಟೈಮ್ ಇರುತ್ತೆ. ಅದನ್ನು ನೋಡಿ ಆಯ್ಕೆ ಮಾಡಿಕೊಂಡಾಗ ಲೈಫ್ ತುಂಬ ಚೆನ್ನಾಗಿರುತ್ತೆ. ಮ್ಯಾಮ್, ನೀವು ಹೇಳ್ತಾ ಇರೋದು ಕೇಳಿದ್ರೆ ಒಂದು ಕಡೆ ಅರೇಂಜ್ ಮ್ಯಾರೇಜ್, ಮತ್ತೊಂದು ಕಡೆ ಈ ಲವ್ ಮ್ಯಾರೇಜ್ ಆಗುವಂಥವ್ರು ಕೂಡ ಇರ್ತಾರೆ. ಜಾತಕ ತೋರಿಸಿದಾಗ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಇದ್ರೂ ಕೂಡ ಇಲ್ಲ ನಾವು ಮದುವೆ ಆಗಲೇಬೇಕು ಅಂತ, ಅದಕ್ಕೇನಾದರೂ ಪರಿಹಾರಗಳು ಇರುತ್ತಾ, ಹೇಗೆ ಮಾಡ್ಕೋಬೋದು ಅಂತ? ಪರಿಹಾರ ಇರುತ್ತೆ. ಇವಾಗ ಲವ್ ಮ್ಯಾರೇಜ್ ಅಂತ ಅಂದರೆ ಲವ್ ಮ್ಯಾರೇಜ್ ಮಾಡಿಕೊಂಡು ತುಂಬ ಯಾಕಂದರೆ ತುಂಬ ಜನ ಅಲ್ಲಿ ಮದುವೆ ಮಾಡ್ಕೊಂಡಿರ್ತಾರೆ. ಈ ಕಡೆ ಪೇರೆಂಟ್ಸ್ಗೆ ಇಷ್ಟ ಇರೋದಿಲ್ಲ, ಈ ಕಡೆ ಬಂಧು ಬಳಗದವ್ರಿಗೆ ಇಷ್ಟ ಇರಲ್ಲ. ಆದರೂ ಏನೋ ಒಂದು ಚಾಲೆಂಜಿಂಗಾಗಿ ಬದುಕ್ತಾ ಇರ್ತಾರೆ. ಅಂಥವ್ರನ್ನ ನೋಡಿದ್ದೀನಿ. ತುಂಬ ಚೆನ್ನಾಗೂ ಇರ್ತಾರೆ, ಲೈಫ್ ಲೀಡ್ ಮಾಡ್ತಾರೆ. ಇಲ್ಲ ನಾವು ಹೀಗೆ ಇರಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದು ನಮ್ಮ ಒಂದು ಪ್ರೇಯರ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಮನಸ್ಸಿಗೆ ಅದು ತಾಗಬೇಕು. ಕೆಲವೊಂದು ಕಡೆ ಲವ್ ಮ್ಯಾರೇಜ್ ಮಾಡಿಕೊಂಡು ಬಿಟ್ಟು ಹೋಗಿರೋದು ಇದೆ. ಇವಾಗ ನೋಡಿ, ಅಮೀರ್ ಖಾನ್ ಅವರು 3ನೇ ಮದುವೆ ಆಗಿರೋದವರು. ಅದು ಹೇಗಾಗತ್ತೆ ಅಂತಂದರೆ ಅವ್ರ ಲೈಫ್ ಜರ್ನಿ 1, 2, 3 ಆದರೆ ಅಲ್ಲೆಲ್ಲೂ ಅವರು ಬಿಟ್ಟೋಗಿಲ್ಲ, ಅಂದರೆ ಯಾರನ್ನೂ ಕಳ್ಕೊಂಡಿಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಮುಂದಕ್ಕೆ ಬಂದಿದ್ದಾರೆ ಅಷ್ಟೇ. ಈ ಥರದ ಘಟ್ಟ ಕೂಡ ಲವ್ ಮ್ಯಾರೇಜಲ್ಲೂ ಆಗತ್ತೆ. ಅದು ನಮ್ಮ ಒಂದು ಜಾತಕ ಅನ್ನೋದಕ್ಕಿಂತ ಜಾತಕವನ್ನು ನೋಡಿಸ್ಕೊಳ್ಬೇಕಾಗತ್ತೆ, ಇಂಪಾರ್ಟೆಂಟ್. ಇವಾಗ ಮದುವೆ ಆದಮೇಲೆ ಲವ್ ಮ್ಯಾರೇಜ್ ಮಾಡ್ಕೊಳ್ಬಿಡ್ತಾರೆ, ಆಮೇಲೆ ಜಾತಕವನ್ನು ತೋರಿಸ್ತಾರೆ, ಹೊಂದೋದೇ ಇಲ್ಲ ಅಂತ ಹೇಳ್ತಾರೆ, ಜಾತಕ ಹೊಂದೋದೇ ಇಲ್ಲ. ಆದರೆ ಅವ್ರು ತುಂಬ ಚೆನ್ನಾಗಿರ್ತಾರೆ. ಅದಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ. ಮತ್ತು ಗ್ರಹಗಳು ಎಲ್ಲೋ ಒಂದು ಕಡೆ ಸಪೋರ್ಟ್ ಮಾಡ್ತಿರ್ತಾರೆ. ಆ ದಶಾಭುಕ್ತಿಗಳು ಬಂದಾಗ ಸಪೋರ್ಟಿವ್ ಆಗಿರ್ತಾರೆ. ಇಲ್ಲ ಒಂದು ಜಾತಕ ಹೊಂದಿರಲ್ಲ, ಇನ್ನೊಂದು ಜಾತಕ ತುಂಬ ಚೆನ್ನಾಗಿರುತ್ತೆ. ಹೊಂದ್ಕೊಂಡು ಹೋಗುವಂಥ ಜಾತಕ ಸಿಕ್ಕಿದಾಗ
ಲವ್ ಮ್ಯಾರೇಜ್ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರ್ತಾರೆ. ಕೆಲವೊಂದು ಗ್ರಹಗಳ ದೋಷ ಇದ್ದಿದ್ದಾಗ ಪರಿಶೀಲನೆ ಮಾಡಿಸ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಮಾಡಿಕೊಂಡಾಗ ತುಂಬ ಚೆನ್ನಾಗಿರ್ತಾರೆ. ಓಕೆ ಮ್ಯಾಮ್, ಡೇಟ್ಸ್ ಹೇಳಿದ್ರಿ, ಹಾಗೆ ಯಾರ್ಯಾರಿಗೆ ಸೆಕೆಂಡ್ ಮ್ಯಾರೇಜ್ ಯೋಗ ಇದೆ ಅಂತ ಕೂಡ ಹೇಳಿದ್ರಿ. ಯಾವ ರಾಶಿಯವರಿಗೆ ಮದುವೆ ಯೋಗ ಈ ವರ್ಷ ಹೆಚ್ಚಿದೆ ಅಂತ ಹೇಳೋದಾದ್ರೆ ಅಂತ? ನೋಡಿ, ರಾಶಿ ಅಂತ ಬಂದಾಗ ಈ ವರ್ಷಕ್ಕೆ ಗುರು ಮಿಥುನದಿಂದ ಕಟಕಕ್ಕೆ ಬದಲಾಗ್ತಾನೆ. ಗುರು ಬದಲಾಗಿದ ಮೇಲೆ ತುಂಬ ಜನಕ್ಕೆ ಗುರುಬಲ ಬಂದಿದೆ. ಯಾಕಂದರೆ ಮದುವೆ ಅಂತ ನೋಡಿದಾಗ ಫಸ್ಟ್ ಆಫ್ ಆಲ್ ಗುರುಬಲ ಅಂತ ನೋಡ್ತೀವಿ. ಗುರುಬಲ ಇದೆಯಾ ಇಲ್ವಾ ಫಸ್ಟ್ ನೋಡೋದೇ, ಅದು ಇನ್ನೇನು ನೋಡಲ್ಲ, ಗುರುಬಲ ಇದೆಯಾ ಇಲ್ವಾ ಅಂತ. ಆದರೆ ನನ್ನ ಪ್ರಕಾರ ಈ ವರ್ಷ ನೋಡಿ, ಸಿಂಹರಾಶಿಗೆ ಗುರುಬಲ ಇಲ್ಲ. ಎಲ್ಲರೂ ಹೇಳ್ತಾರೆ ಗುರು 12ನೇ ಮನೆಯಲ್ಲಿದ್ದಾನೆ, ತುಂಬ ಕಷ್ಟ ನಷ್ಟ. ಹೌದು, ನಿಜ, ಕಷ್ಟ ನಷ್ಟನೇ. ಆದರೆ ಅತಿ ಹೆಚ್ಚು ಮದುವೆ ಆಗೋದೇ ಸಿಂಹರಾಶಿಯವ್ರಿಗೆ ಈ ವರ್ಷ. ಈ ವರ್ಷ ಇನ್ನು ಗುರು 1.5 ವರ್ಷ ಇರ್ತಾನೆ ಈ ವರ್ಷ. ಮುಂದಿನ ವರ್ಷ ಸಿಂಹರಾಶಿಯವ್ರಿಗೆ ಬೇಗ ಮದುವೆ ಆಗುತ್ತೆ, ಆಗಿರುತ್ತೆ ಕೂಡ. ಬೇಕಂದ್ರೆ ನಿಮ್ಮ ಮನೆಗಳಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಜಾತಕ ತೊಗೊಂಡೋದಾಗ ನಿಮಗೆ ಗುರುಬಲ ಇಲ್ಲ, ಈ ವರ್ಷ ಮದುವೆ ಇಲ್ಲ, ನಿಮ್ಗೆ ಆಗಲ್ಲ ಅಂತ ಹೇಳಿರ್ಬೋದು. ಆದರೆ ಅತಿ ಹೆಚ್ಚು ಅದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು, ಸಿಂಹರಾಶಿಯವ್ರಿಗೆ ಬೇಗ ಮದುವೆ ಆಗುತ್ತೆ. ಅದೇ ರೀತಿ ಧನಸ್ಸು ರಾಶಿಯವ್ರಿಗೆ ಗುರು ಬಂದು 8ನೇ ಮನೆಯಲ್ಲಿದ್ದಾನೆ. ಧನಸ್ಸು ರಾಶಿಯವ್ರಿಗೂ ಗುರುಬಲ ಇಲ್ಲ. ಹಾಗಾಗಿ ಧನಸ್ಸು ರಾಶಿಯವ್ರಿಗೂ ಕೂಡ ಅತಿ ಹೆಚ್ಚು, ಯಾಕಂದರೆ ನಾವು ಜಾತಕಗಳನ್ನ ನೋಡ್ತೀವಿ, ಬರ್ತಾ ಇರುತ್ತೆ, ಮ್ಯಾಚಿಂಗ್ಸ್ ಬರ್ತಾ ಇರುತ್ತೆ. ಅತಿ ಹೆಚ್ಚು ಧನಸ್ಸು ರಾಶಿಯವ್ರಿಗೆ ಮದುವೆ ಆಗ್ತಾ ಇದೆ, ಆಗುತ್ತೆ ಕೂಡ. ಯಾಕಂದರೆ 8ನೇ ಮನೆಯಲ್ಲಿ ಗುರು ಇರ್ತಾನೆ, ಗುರುಬಲ ಇಲ್ಲ. ಆದರೂ ಕೂಡ ಧನಸ್ಸು ರಾಶಿಯವ್ರಿಗೆ ಮದುವೆಗಳು ಅತಿ ಹೆಚ್ಚು ಆಗ್ತಾ ಇದೆ, ಆಗತ್ತೆ. ಅದೇ ರೀತಿ ಕುಂಭರಾಶಿಗೆ 6ನೇ ಮನೇಲಿದ್ದಾನೆ ಗುರು. ಈ 6ನೇ ಮನೇಲಿದ್ದಾಗ ಕುಂಭರಾಶಿಯವ್ರಿಗೆ ನಾರ್ಮಲಾಗಿ ಹೋಗಿ ತೋರಿಸ್ಕೊಂಡಾಗೆ ನಿಮಗೆ ಗುರು ಚೆನ್ನಾಗಿಲ್ಲ, 6ನೇ ಮನೇಲಿದ್ದಾನೆ, ಕೋಪ ಜಗಳ ಏನಾದರೂ ತೊಂದರೆಗಳು ಅಂತ ಹೇಳೋದುಂಟು. ಆದರೆ ಮದುವೆ ವಿಚಾರ ಅಂತ ಬಂದಾಗ ಖಂಡಿತ ಹೇಳ್ತೀನಿ, ಕುಂಭರಾಶಿಯವ್ರಿಗೆ ಅತಿ ಹೆಚ್ಚು ಮದುವೆ ಆಗತ್ತೆ. ಕುಂಭರಾಶಿಯವರು ಈ ವರ್ಷದಲ್ಲಿ ತುಂಬ ಮದುವೆ ಆಗಿರೋದು ಕುಂಭರಾಶಿಯವ್ರಿಗೇನೆ. ಅದು ಫಸ್ಟ್ ಮ್ಯಾರೇಜ್ ಆಗಿರ್ಬೋದು, ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಅತಿ ಹೆಚ್ಚು ಮದುವೆ ಆಗ್ತಾ ಇರೋದು ಕುಂಭರಾಶಿಯವ್ರಿಗೆ. ಜೊತೆಗೆ ನೆಕ್ಸ್ಟ್ ಗುರು ಬದಲಾಗೋಕ್ಕೆ ಮುಂಚೆ ಇನ್ನು ಒಂದೂವರೆ ವರ್ಷದಲ್ಲಿ ಮದುವೆ ಆಗೋದು ಕೂಡ ಕುಂಭರಾಶಿ, ಧನಸ್ಸು ರಾಶಿ ಮತ್ತು ಸಿಂಹರಾಶಿಯವರಿಗೆ. 12 ರಾಶಿಗಳಿಗೂ ತುಂಬ ಚೆನ್ನಾಗಿದೆ. ಆದರೆ ಇದರಲ್ಲಿ ಪರ್ಟಿಕ್ಯುಲರ್ ಈ 3 ರಾಶಿಯವರಿಗೆ ಬೇಗ ಮದುವೆ ಆಗ್ತಾ ಇದೆ. ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ವರ್ಷ ಮದುವೆ ಆಗ್ತಾ ಇದೆ. ಹೌದು. ಓಕೆ, ನೀವು ಹೇಳ್ತಾ ಇದ್ರಿ ಈ ಗುರುಬಲ ಇಲ್ಲದೆ ಇದ್ದಾಗ ಮದುವೆ ಆಗಕ್ಕಾಗಲ್ಲ ಅಂತ. ಸೊ ಇದ್ದಾಗ ಆದ್ರೆ ಸಮಸ್ಯೆ ಆಗತ್ತಾ ಅಥವಾ ಹೇಗೆ ಅಂತ? ನಾನು ಹೇಳಿದ್ದು ಮದುವೆ ಆಗಕ್ಕಾಗಲ್ಲ ಅಂತಲ್ಲ, ಗುರುಬಲ ಇಲ್ಲದೆ ಇದ್ದಾಗ ಮದುವೆ ಆಗಲ್ಲ ಅಂತ ಹೇಳಿ ಕಳಿಸಿರ್ತಾರೆ ಆಲ್ಮೋಸ್ಟ್. ಅಂದರೆ ಈಗ ಮದುವೆ ಬೇಡ, ಸ್ವಲ್ಪ ಡಿಲೇ ಮಾಡಿ, ಸ್ವಲ್ಪ ಮುಂದಕ್ಕೆ ಹಾಕಿ ಅಂತ ಹೇಳಿರ್ತಾರೆ. ಗುರುಬಲ ಇವಾಗ ಕುಂಭರಾಶಿಗೆ ಇನ್ನು 1.5 ವರ್ಷ ಕಾಯಬೇಕು ಗುರುಬಲ ಬರೋದಕ್ಕೆ. ಆದರೆ ಏನೂ ಗೊತ್ತಿಲ್ಲ, ಹಂಗೆ ಕೇಳ್ಕೊಂಡು ಬಂದಿರ್ತಾರೆ. ಇನ್ನೊಂದು ಕಡೆ ಇಲ್ಲ, ನಮಗೆ ಗುರುಬಲ ಇಲ್ಲ ಅಂತ ಹೇಳಿದ್ರು, ನಮಗೆ ಮದುವೆ ಇಲ್ಲ ಅಂತ. ಬಟ್ ತುಂಬ ಬೇಗ ಏನೋ ಒಂದು ಕಾರಣಾಂತರಗಳಿಂದ ಮದುವೆ ಆಗೋದೇ ಅಂಥವರಿಗೆ. ಗುರುಬಲ ಅಂತ ಏನಿಲ್ಲ. ಇವಾಗ ನೋಡಿ, ಗುರು 12ನೇ ಮನೆ, ಸಿಂಹರಾಶಿ ಗುರು 12ನೇ ಮನೇಲಿ ಇರ್ತಾನೆ. ಆದರೆ ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು ಪಾಸ್ ಆಗೋದು, ಓದೋದು, ಅವ್ರಿಗೆ ಸೀಟ್ ಸಿಕ್ಕೋದೆ ಸಿಂಹರಾಶಿಯವರಿಗೆ. ಗುರು 12ನೇ ಮನೇಲಿ ಇದ್ದಾಗ ವಿದ್ಯಾಭ್ಯಾಸವನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾನೆ. ತುಂಬ ಚೆನ್ನಾಗಿ ಪಾಸ್ ಆಗ್ತಕ್ಕಂಥದ್ದು, ಮೆಡಿಕಲ್ ಮಾಡ್ತಕ್ಕಂಥದ್ದು, ಎಲ್ಲದರಲ್ಲೂ ಎಜುಕೇಷನ್ ಅಂತ ಬಂದಾಗ ಗುರು ಯಾವಾಗ ಕೆಟ್ಟಿರ್ತಾನೆ ಅವರೆಲ್ಲರೂ ಕ್ಲಿಕ್ ಆಗಿರ್ತಾರೆ. ಎಜುಕೇಷನಲ್ಲಿ ತುಂಬ ಅಂದ್ಕೊಂಡೇ ಇರಲ್ಲ ಅದರಷ್ಟು ಮಟ್ಟಿಗೆ. ಯಾಕೆಂದರೆ ಡಿಸ್ಟಿಂಕ್ಷನ್ ಬರ್ತಕ್ಕಂಥದ್ದು, ಮತ್ತು ಸೀಟ್ಗಳು ಸಿಗ್ತಕ್ಕಂಥದ್ದು, ಫ್ರೀ ಸೀಟ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಗುರು ಯಾರಿಗೆ 12ನೇ ಮನೇಲಿರ್ತಾನೆ ಅವರೆಲ್ಲರಿಗೂ ಕೂಡ ಸೀಟ್ ಆಗಿರುತ್ತೆ. ಇವಾಗ ಆಲ್ಮೋಸ್ಟ್ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗಾಗಿರ್ಬೋದು, ಎಜುಕೇಷನ್ ಫೀಲ್ಡಲ್ಲಿ ಯಾರೆಲ್ಲ ಏನು ಮಾಡ್ತಿದ್ದಾರೆ ಅವರೆಲ್ಲರಿಗೂ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಹಾಗೆ ಗುರುಬಲ ಇಲ್ಲ ಅನ್ನೋದಕ್ಕಿಂತ ಆ ಒಂದೊಂದು ಟೈಮು, ದಶಭುಕ್ತಿ, ಅದರಲ್ಲೂ ಗುರು ಕೆಟ್ಟಾಗ ಒಂದೊಂದ್ಸತಿ ಒಳ್ಳೇದು ಮಾಡ್ತಾನೆ. ಓಕೆ, ಅಂದರೆ ಈ ವರ್ಷ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಫಸ್ಟ್ ಮ್ಯಾರೇಜು ಸೆಕೆಂಡ್ ಮ್ಯಾರೇಜು ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವರು ಯಾವ ರೀತಿಯಾಗಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಈ ವರ್ಷ ಅಂತಂದ್ಬಿಟ್ಟು ಅಂತ? ನೋಡಿ, ಈ ವರ್ಷ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಕೆಲವೊಂದು ರೆಮಿಡೀಸ್ನ ಕೊಡ್ತೀನಿ. ರೆಮಿಡೀಸ್ ಅಂತಂದರೆ ಕಲರ್ಸ್ ಅಂತ ಬಂದಾಗ, ಯಾಕಂದರೆ ನಮ್ಮ ಒಂದು ಜೀವನದಲ್ಲಿ ಕಲರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಾವು ಒಂದು ವೆಹಿಕಲ್ ತಗೋಬೇಕಾದ್ರೆ ಕಲರ್ ಇಂಪಾರ್ಟೆಂಟು, ಕಲರ್ ನೋಡ್ತೀವಿ. ಏನೂ ಬೇಡ, ನಾವು ದಿನ ಯೂಸ್ ಮಾಡ್ತಕ್ಕಂಥ ಒಂದು ಡ್ರೆಸ್ಸು, ನಮ್ಮ ಕಾಸ್ಟ್ಯೂಮು, ನಮ್ಮ ಒಂದು ಸ್ಟಿಕ್ಕರ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಬ್ಯಾಂಗಲ್ಸ್ ಆಗಿರ್ಬೋದು, ಒಂದೊಂದಕ್ಕೂ ನಾವು ಕಲರ್ನ
ಟ್ಯೂನ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂದರೆ ನಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಕಲರ್ಸು, ನಮಗೆ ಬೇಕಾಗಿರುವಂಥ ಕಲರ್ಸ್ನ ಹುಡುಕ್ತೀವಿ, ಸರ್ಚ್ ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತಂದರೆ ಆ ಕಲರ್ ಕೂಡ ಇವ್ರಿಗೆ ಪಾಸಿಟಿವ್ ಕೊಡುತ್ತೆ. ಸೊ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಇಂತಿಂಥ ಡೇಟ್ ಅವ್ರಿಗೆ ಇಂತಿಂಥ ಕಲರೇ ಅಂತ ಇರುತ್ತೆ. ನಾನು ಫಸ್ಟ್ಗೆ ಹೇಳಿದ್ದೆ ಈ ವರ್ಷದ ಒಂದು ಲಕ್ಕಿಯೆಸ್ಟ್ ಕಲರ್ ಅಂತಂದರೆ ಯೆಲ್ಲೋ ಕಲರ್ ಅಂತ ಹೇಳಿದ್ದೆ. ಯೆಲ್ಲೋ ಕಲರ್ ಮತ್ತು ಗ್ರೀನ್ ಆಗಿರುತ್ತೆ ಮತ್ತು ವೈಟು. ಸೊ ಯೆಲ್ಲೋ ಅಂತ ಅಂದ್ರೇ ಗೊತ್ತಲ್ವ ನಿಮಗೆ, ಮದುವೆಗೆ ಮುಂಚೆನೇ ನಮ್ಮ ಮನೇಲಿ ಯಾವುದೇ ಒಂದು ಶುಭ ಕಾರ್ಯ ಆಗಿರ್ಬೋದು, ಮದುವೆ ಶುಭ ಕಾರ್ಯ ಜೊತೆಗೆ ಮದುವೆ ಅಂತ ಬಂದಿದ ತಕ್ಷಣ ನಮ್ಮಲ್ಲಿ ಸ್ಟಾರ್ಟ್ ಆಗೋದೇ ಹಳದಿ. ಹಳದಿ ಫಸ್ಟು ಮನೇಲಿ ಶುಭ ಕಾರ್ಯ ಸ್ಟಾರ್ಟ್ ಆಗಬೇಕಾದ್ರೆ ಹಳದಿನೇ ಫಸ್ಟು ಮುಡ್ತೀವಿ. ಹಾಗಾಗಿ ಮದುವೆಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಹಳದಿ ಬಣ್ಣ. ಅರಿಶಿಣ ಶಾಸ್ತ್ರದಿಂದನೇ ಎಲ್ಲವೂ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಅರಿಶಿಣ ಕೊಂಬಾಗಿರ್ಬೋದು, ಅರಿಶಿಣ ಆಗಿರ್ಬೋದು, ಅರಿಶಿಣದ ದಾರ ಆಗಿರ್ಬೋದು, ಇದೆಲ್ಲ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಮದುವೆಗೆ. ಸೊ ಹಾಗಾಗಿ ಈ ವರ್ಷಕ್ಕೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರು ಅತಿ ಹೆಚ್ಚು ಯೆಲ್ಲೋ ಕಲರ್ನ ಯೂಸ್ ಮಾಡಬೇಕು. ಯೆಲ್ಲೋ ಕಲರ್ ಅಂತ ಅಂದರೆ ಏನು? ಯೆಲ್ಲೋ ಕಲರ್ ಅಂದರೆ ಡ್ರೆಸ್ ಕಾಸ್ಟ್ಯೂಮ್ ಆಗಿರ್ಬೋದು, ಅಥವಾ ಹೆಣ್ಣು ನೋಡೋಕ್ಕೆ ಹೋಗ್ಬೇಕಾದ್ರೆ ಆಗಿರ್ಬೋದು, ಅಥವಾ ಗಂಡನ್ನು ನೋಡಬೇಕಾದ್ರೆ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಈ ಯೆಲ್ಲೋ ಕಾನ್ಸೆಪ್ಟನ್ನ ತೊಗೊಂಡು ಬರಬೇಕಾಗುತ್ತೆ. ಮತ್ತು ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರು ಅತಿ ಹೆಚ್ಚು ನೋಡಿ, ಅವರ ಒಂದು ರೂಮ್ ಇರುತ್ತೆ ಅಥವಾ ಅವರು ಮಲಗೋ ಜಾಗದಲ್ಲಿ ಅವರು ಒದ್ಕೊಳ್ಳೋ ಬೆಡ್ಶೀಟ್ ಆಗಿರ್ಬೋದು, ಇದನ್ನು ಯೆಲ್ಲೋ ಕಲರ್ಗೆ ಟ್ಯೂನ್ ಮಾಡ್ಕೊಂಡು ಬಂದರೆ ತುಂಬ ಪಾಸಿಟಿವ್ ಆಗ್ತಾ ಹೋಗುತ್ತೆ, ಬೇಗ ಮದುವೆ ಆಗುತ್ತೆ. ಯಾರೆಲ್ಲ ಕಾಯ್ತಾ ಇದ್ದೀರಾ ಮದುವೆ ಆಗಿಲ್ಲ ಅಂತ ಪಾಪ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ಈ ವರ್ಷಕ್ಕೆ ಯೆಲ್ಲೋ ಕಲರ್ ಕಾಸ್ಟ್ಯೂಮ್ನ ಯೂಸ್ ಮಾಡಿ. ಡ್ರೆಸ್ಸು, ಸ್ಲಿಪ್ಪರು, ನಿಮ್ಗೆ ಎನಿ ಒನ್, ಅದೇ ಹೇಳಿದ್ನಲ್ಲ, ಮಲ್ಕೊಳ್ಳೋ ಬೆಡ್ಶೀಟ್ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಹಸಿರು ಬಣ್ಣ, ಗ್ರೀನ್ ಕಲರ್ ಕೂಡ ಅತಿ ಹೆಚ್ಚು ಪಾಸಿಟಿವ್ ಕೊಡೋ ಅಂಥ ಒಂದು ಕಲರ್ ಆಗಿರುತ್ತೆ ಮದುವೆಗೆ ಅಂತಾನೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೆಲ್ಲ ಅತಿ ಹೆಚ್ಚು ಗ್ರೀನ್ಗೆ ಟ್ಯೂನ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಪಾಸಿಟಿವ್ ಇರುತ್ತೆ. ಯಾಕಂದರೆ ಚಪ್ರ ಹಾಕೋದು, ಶುಭ ಕಾರ್ಯ ಮದುವೆ ಅಂತ ಬಂದಿದ ತಕ್ಷಣ ಚಪ್ರಶಾಸ್ತ್ರ ಆಗಿರ್ಬೋದು ಮತ್ತು ಬಾಳೆಕಂಬ ಎಲ್ಲವೂ ನಮಗೆ ಈ ಯೆಲ್ಲೋ ಮತ್ತು ಗ್ರೀನು ಎದ್ದು ಹೊಡಿತಾ ಇರುತ್ತೆ ಆ ಒಂದು ಮನೆಗಳಲ್ಲಿ. ಸೊ ಆ ಈ ಗ್ರೀನ್ ಕಲರ್ನ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಮದುವೆ ಆಗುತ್ತೆ. ಅದರ ಜೊತೆಗೆ ಇದು ಡೇಟ್ ಅವರಾಗಿರ್ಬೋದು, ಮದುವೆ ಯಾರೆಲ್ಲ ಮಾಡ್ಕೋಬೇಕು ಅಂತಿರ್ತೀರ, ಇದನ್ನೆಲ್ಲ ಸ್ವಲ್ಪ ಅಳವಡಿಸ್ಕೊಳ್ತಾ ಹೋಗಬೇಕು. ಪರಿಹಾರ ಇದೆಲ್ಲ ನಮಗೆ ನಾವು ಮಾಡ್ಕೊಳ್ಳೋವಂಥ ಪರಿಹಾರಗಳು. ಮತ್ತು ವೈಟು ಮತ್ತು ಕ್ರೀಮ್, ಗೋಲ್ಡ್ ಮಿಕ್ಸ್, ಆಫ್ ವೈಟು, ಈ ಕಲರ್ ಕೂಡ ತುಂಬ ಚೆನ್ನಾಗಿ ಮದುವೆಗೆ ಸಪೋರ್ಟ್ ಮಾಡುತ್ತೆ ಈ ವರ್ಷಕ್ಕೆ. ಜೊತೆಗೆ ಈ ಕಾಸ್ಟ್ಯೂಮ್ನ ನೀವು ಆ ಮದುವೆಯಲ್ಲಿ ಬಳಸಿದ್ರು ಕೂಡ ತುಂಬ ಒಳ್ಳೆಯದಾಗತ್ತೆ. ಯಾವುದಾದ್ರೂ ಒಂದು ಡೇನಲ್ಲಿ, ಮುಹೂರ್ತದಲ್ಲಾಗಿರ್ಬೋದು ಅಥವಾ ಅರಿಶಿನ ಶಾಸ್ತ್ರದಲ್ಲಾಗಿರ್ಬೋದು, ಆಲ್ಮೋಸ್ಟ್ ಹಳದಿ ಬಳಸೋದುಂಟು. ಹಾಗಾಗಿ ಈ ಮೂರು ಕಲರ್ನ ನೀವು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಖಂಡಿತ ಈ ಕಲರ್ ನಿಮಗೆ ಮದುವೆಗೆ ಪ್ರಚೋದನೆಯನ್ನು ಕೊಡ್ತಾ ಹೋಗುತ್ತೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇರ್ತಕ್ಕಂಥ ಜಾಗ ಅಂತಂದರೆ ನಾವು ದಿನ ಹೇಗಿರಬೇಕು, ಮದುವೆ ಆಗಿಲ್ಲ ನಮ್ಮ ಮನೇಲಿ ಯಾವ ಜಾಗದಲ್ಲಿ ಮಲಗ್ತಾರೆ, ಯಾವ ಜಾಗದಲ್ಲಿ ಊಟ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮ್ಮ ಮನೆ ಆಗಿರ್ಬೋದು, ನಾವಿರ್ತಕ್ಕಂಥ ಜಾಗ ಇರ್ಬೋದು, ಅದಕ್ಕೆ ದಿಕ್ಕುಗಳಿರುತ್ತೆ. ಒಂದು ಮೂಲೆಯಲ್ಲಿ ಪರ್ಟಿಕ್ಯುಲರ್ ಇದನ್ನೇ ಇಡಬೇಕು, ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಅಂತ ಹೇಳಿರ್ತೀವಿ. ಆದರೆ ನೋಡಿ, ಯಾರ ಮನೇಲಿ ತುಂಬ ದಿವಸದಿಂದ ಮದುವೆ ಆಗಿಲ್ಲ, ಮದುವೆಗೆ ಹುಡುಕ್ತಾ ಇರ್ತೀರಾ, ಮದುವೆ ಆಗಬೇಕು ಅನ್ಕೋತಿರ್ತೀರಾ, ಇವರು ನಿಮ್ಮ ಮನೆಯ ವಾಯುಮೂಲೆನ ತುಂಬ ಅತಿ ಹೆಚ್ಚು ಪ್ರೀತಿಸ್ಬೇಕಾಗತ್ತೆ. ವಾಯುಮೂಲೆಯಲ್ಲಿ ಮಲಗೋದಾಗಿರ್ಬೋದು ಅಥವಾ ವಾಯುಮೂಲೆಯಲ್ಲಿ ಕೂತು ನಿಮ್ಮ ಮದುವೆಗೋಸ್ಕರ ನೀವು ಪ್ರೇಯರ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಪ್ರೇಯರ್ ಅಂತಂದರೆ ಇವಾಗ ದೇವ್ರ ಮನೇಲಿ ಕೂತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ, ದೇವ್ರ ಮನೇಲಿ ಕೂತ್ಕೊಂಡು ಬೇಡ್ಕೊಳ್ತಾರೆ, ಏನಂತ, ನನಗಿನ್ನೂ ಮದುವೆ ಆಗಿಲ್ಲ, ನನಗೆ ಈ ವರ್ಷ ಆದರೂ ಕೂಡ್ಸಪ್ಪ ಅಂತ. ಮತ್ತು ಅವರ ಪೇರೆಂಟ್ಸು ಮಕ್ಳಿಗೋಸ್ಕರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಮನೇಲಿ ಪೂಜೆ ಮಾಡ್ತಾರೆ, ನನ್ನ ಮಗುಗೆ ಮದುವೆ ಆಗಿಲ್ಲ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಪೇರೆಂಟ್ಸ ಒಂದು ಚಿಂತೆ ಇದ್ದೇ ಇರುತ್ತೆ. ಆದರೆ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಹೇಳ್ತೀನಿ, ಯಾರಿಗೆಲ್ಲ ಮದುವೆ ಆಗಿಲ್ಲ, ಯಾರೆಲ್ಲ ಮದುವೆಗೆ ಟ್ರೈ ಮಾಡ್ತಿದ್ದೀರಾ, ಅವರು ನಿಮ್ಮ ಮನೆಯ ವಾಯುಮೂಲೆ ಅಲ್ಲಿ ಏನೇ ಇರಲಿ, ಒಂದು ಮನೇಲಿ ಏನು ಮಾಡಿರ್ತಾರೆ, ವಾಯುಮೂಲೆಯಲ್ಲಿ ರೂಮ್ ಇಟ್ಟಿರ್ತಾರೆ, ಒಂದೊಂದು ಕಡೆ ಏನು ಮಾಡ್ತಾರೆ, ಟಾಯ್ಲೆಟ್ಸ್ ಇಟ್ಟಿರ್ತಾರೆ. ಹೀಗೆ ಆ ವಾಯುಮೂಲೆಯಲ್ಲಿ ನಿಂತು ಅಥವಾ ಕೂತು ಒಂದು 5 ನಿಮಿಷ ನೀವು ಪ್ರೇಯರ್ ಮಾಡ್ಕೊಳ್ತಾ ಬನ್ನಿ. ಸತತ ಈ ಥರ ಪ್ರೇಯರ್ ಮಾಡ್ತೀರಿ. ಅದರಲ್ಲೂ ರಾಹು ಕಾಲದಲ್ಲಿ ಮಾಡಿ. ರಾಹು ಕಾಲದಲ್ಲಿ ನೀವು ನಿಮ್ಮ ಮ್ಯಾನಿಫೆಸ್ಟ್, ಇವಾಗ ಪ್ರೇಯರ್ ಅನ್ನೋದಕ್ಕೆ ಪರ್ಯಾಯ ಪದ ಮ್ಯಾನಿಫೆಸ್ಟ್, ಆ ಒಂದು ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ತಾ ಹೋಗಿ. ಒಂದು 5 ನಿಮಿಷ ಆ ಜಾಗದಲ್ಲಿ ನಿಂತು, ನನಗೆ ಮದುವೆ ಆಗಬೇಕು, ನಿಮ್ಮ ಒಂದು ಕೋರಿಕೆ, ವಿವಾಹದ ಬಗ್ಗೆ ನೀವೇನೆಲ್ಲ ಪಾಪ ಕಷ್ಟಪಡ್ತಿರ್ತೀರ, ಏನೇನೆಲ್ಲ ಟೆಂಪಲ್ ಹೋಗಿರ್ತೀರ, ದೇವ್ರು ಹೋಗಿರ್ತೀರ, ಇದೆಲ್ಲದರ ಜೊತೆಗೆ ವಾಯುಮೂಲೆಯಲ್ಲಿ ಮಲ್ಕೊಳ್ಳೋ ಅಂಥದ್ದು, ರೂಮ್ ಇದ್ದರೆ ವಾಯುಮೂಲೆಗೆ ಶಿಫ್ಟ್ ಆಗಿ ಆ ರೂಮ್ನಲ್ಲಿ ಮಲ್ಕೊಳ್ಳೋದು, ನಿದ್ದೆ ಮಾಡೋದು, ಇದನ್ನು ಮಾಡಿ. ಇಲ್ವಾ
ಅಲ್ಲಿ ನಿಂತು ದಿನಕ್ಕೆ ಒಂದು ಸತಿ, ಯಾಕಂದರೆ ದಿನಾನು ಒಂದು ರಾಹುಕಾಲ ಯಾವ್ಯಾವ ಟೈಮ್ ಬರುತ್ತೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆ ರಾಹುಕಾಲದಲ್ಲಿ ನಿಂತು ಒಂದು 5-10 ನಿಮಿಷ ಪ್ರೇಯರ್ ಮಾಡಿ ಸಾಕು. ಇದು ಸಿಂಪಲ್ ರೆಮಿಡಿ. ನೀವು ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥದ್ದು, ಅಥವಾ ನೀವು ಆಫೀಸಲ್ಲಿ ಇರ್ತೀರಾ, ಆ ಟೈಮಲ್ಲಿ ಆಫೀಸಲ್ಲಿ ನೋಡಿ ವಾಯುಮೂಲ ಎಲ್ಲಿರುತ್ತೆ, ಜಸ್ಟ್ 1 ಸೆಕೆಂಡ್ ಅಲ್ಲೋಗಿ ನಿಂತ್ಕೊಂಡು ನಿಮ್ಮನ್ನು ನೀವು ಪ್ರೇಯರ್ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿರೋ ಅಂಥದ್ದು ಇದು. ಯಾರೋ ಏನೋ ತಂದು ಕೊಡೋದಲ್ಲ, ನಿಮಗಾಗಿ ನಿಮ್ಮ ಕೆಲಸಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಸಣ್ಣ ಪ್ರೇಯರ್ ನಿಂತು ಮಾಡಿದಾಗ ಖಂಡಿತ ನಿಮಗೆ ಮದುವೆ ಆಗ್ತಾ ಹೋಗುತ್ತೆ, ಮದುವೆ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ. ಇದನ್ನು ಮಾಡಿ ನೋಡಿ, ವಿತಿನ್ 1 ತಿಂಗಳು ಬಿಡ್ದಂಗೆ ಮಾಡಿ. ಅದು ಯಾಕೆ ಮದುವೆ ಸೆಟ್ ಆಗಲ್ಲ ನಾನು ನೋಡ್ತೀನಿ. ಹೌದು ಮ್ಯಾಮ್, ಅಂದರೆ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ತುಂಬ ಮಾಹಿತಿಯನ್ನು ಕೊಟ್ರಿ. ತುಂಬ ನಮ್ಮ ವೀಕ್ಷಕರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ವೀಕ್ಷಕರಿಗೆ ಏನಾದರೂ ಹೇಳಿ. ನೋಡಿ, ವೀಕ್ಷಕರಿಗೆ ಹೇಳೋದಿಷ್ಟೇ, ಒಂದು ಸತಿ ಮದುವೆ ಸೆಟ್ ಆಗಿದ ತಕ್ಷಣ ಇದೆಲ್ಲ ಮಾಡ್ಕೊಳ್ಳಿ. ಮದುವೆ ಸೆಟ್ ಆಗಿದ ತಕ್ಷಣ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಮರಿಬೇಡಿ. ಯಾಕಂದರೆ ಮದುವೆ ತುಂಬ ವರ್ಷದಿಂದ ಮದುವೆ ಆಗಿಲ್ಲ, ಮದುವೆ ಅರೇಂಜ್ಮೆಂಟ್ ಆಗೋದು, ಮದುವೆ ಸೆಟ್ ಆಗೋದು ಅದು ಬೇರೆ ವಿಷಯ. ಮದುವೆ ಆದಮೇಲೆ ನಮ್ಮ ಒಂದು ಕಾಲಘಟ್ಟ ಹೇಗಿರುತ್ತೆ, ನಾವು ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಮ್ಮೆ ನಿಮ್ಮ ಜಾತಕವನ್ನು ನೋಡಿ, ನೀವು ಯಾರನ್ನ ಮದುವೆ ಮಾಡ್ಕೊಳ್ತಿದ್ದೀರಾ ಅವರ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಮದುವೆ ಮಾಡಿಕೊಂಡ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಪರಿಹಾರನೂ ಕೂಡ ಮಾಡ್ಕೊಳ್ಬೋದು. ಹಾಗಾಗಿ ಇಷ್ಟೊತ್ತು ಈ ಒಂದು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಮದುವೆ ಅಂತ ಬಂದರೆ ನಾವು ಏನೇನನ್ನು ಗಮನದಲ್ಲಿ ಇಟ್ಕೋಬೇಕು, ಜಾತಕವನ್ನು ಯಾವ ರೀತಿಯಾಗಿ ಪರಿಶೀಲನೆಯನ್ನು ಮಾಡಬೇಕು, ಹಾಗೆ ಯಾವ ಬಣ್ಣವನ್ನು ಹಾಕಬೇಕು, ಹಾಗೆ ಯಾವ ಜಾಗದಲ್ಲಿ ನಿಂತ್ಕೊಂಡು ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು, ಹಾಗೆ ಫಸ್ಟ್ ಮ್ಯಾರೇಜ್ ಆಗಿರ್ಬೋದು, ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಯಾವ ಡೇಟ್ ಅವರಿಗೆ, ಯಾವ ರಾಶಿಯವರಿಗೆ ಈ ವರ್ಷ ಹೆಚ್ಚಿನದಾಗಿ ಮದುವೆ ಆಗುತ್ತೆ ಅನ್ನುವಂಥದ್ರ ಸಂಪೂರ್ಣವಾದಂಥ ಮಾಹಿತಿಯನ್ನು ಮೀತಾ ಮೇಡಮ್ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಏನಾದರೂ ಮದುವೆ ವಿಚಾರ ಅಂತಲೇ ಅಲ್ಲ, ನಿಮ್ಮ ದಾಂಪತ್ಯ ವಿಚಾರ ಆಗಿರ್ಬೋದು, ಹಣಕಾಸು, ವ್ಯಾಪಾರ, ಬಿಸ್ನೆಸ್ಸು, ಏನೇ ಆಗಿರ್ಬೋದು, ಈ ಎಲ್ಲ ವಿಚಾರಕ್ಕೆ ಏನಾದರೂ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ, ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ರೆ ಮೀತಾ ಅವರ ಸಂಸ್ಥೆಯ ನಂಬರನ್ನು ನಮ್ಮ ಡಿಸ್ಪ್ಲೇಯಲ್ಲಿ ನಾವು ಹಾಕ್ತಾ ಇದ್ದೀವಿ. ಅದಕ್ಕೆ ನೀವು ಕರೆಯನ್ನು ಮಾಡಿ ನೀವು ಅಪಾಯಿಂಟ್ಮೆಂಟನ್ನು ಕೂಡ ಪಡೆದುಕೊಳ್ಬಹುದಾಗಿದೆ. ಹಾಗೆ ಮೀತಾ ಅವರ ಸಂಸ್ಥೆಯಲ್ಲಿ ನಿಮಗೆ ಕ್ರಿಸ್ಟಲ್ ಆಗಿರ್ಬೋದು, ಹಾಗೆ ಸ್ಟೋನ್ಗಳು ಕೂಡ ಲಭ್ಯ ಇದೆ. ಯಾವ್ಯಾವ ಸಮಸ್ಯೆಗೆ ಯಾವ ರೀತಿಯಾದಂಥ ಕ್ರಿಸ್ಟಲ್ ಮತ್ತು ಸ್ಟೋನ್ಗಳನ್ನು ಕೊಡಬೇಕು ಅನ್ನೋಂಥದ್ದನ್ನು ಪರಿಶೀಲನೆ ಮಾಡಿ ಮೀತಾ ಅವರು ನಿಮಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ನಿಮಗೆ ಏನಾದರೂ ಈ ಥರ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಬಹುದಾಗಿದೆ. ಹಾಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.